ಈ ಕ್ಷೇತ್ರದಿಂದ ಚುನಾಯಿಸ್ತಾರೆ ಅಂತ ಆತ್ಮವಿಶ್ವಾಸ. ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳನ್ನೇ ನಾವು ಆಯ್ಕೆ ಮಾಡಿಕೊಡ್ತೀವಿ, ನಿಮಗೆ ನೀವು ಇದನ್ನು ಮುನ್ನಡೆಸ್ಕೊಂಡು ಹೋಗಿ ಅಂತ ಅಂದ್ಬಿಟ್ಟು ಬಹಳ ಸಹಕಾರ ಕೊಡ್ತಾ ಇದ್ದಾರೆ. ಮತವನ್ನು ನೀಡಿ ಆಯ್ಕೆ ಮಾಡಬೇಕೆಂದು ಕಡೆಯಿಂದ ಮನವಿ ಮಾಡಿಕೊಳ್ತೇವೆ. ದಯಮಾಡಿ ಎಲ್ಲರೂ ನಮಗೆ ಮತ ನೀಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ಭರವಸೆಯನ್ನು ನೀಡುವುದರ ಮೂಲಕ ಮತನ ಯಾಚನೆ ಮಾಡ್ತಾ ಇದ್ದೀವಿ. ಗೆದ್ದೇ ಗೆಲ್ತೀವಿ, ಜನದ ಸಹಕಾರ ಇದೆ. ನನ್ನ ಹೆಸರು ಚಿಕ್ಕದೊಡ್ಡಯ್ಯ. DCMA ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದೀನಿ. ನನ್ನ ಚಿಹ್ನೆ ಟೇಬಲ್ಲು. ಈ ಕ್ಷೇತ್ರದಿಂದ ನನ್ನನ್ನು ಚುನಾಯಿಸ್ತಾರೆ ಅಂತ ಆತ್ಮವಿಶ್ವಾಸ ಇದೆ. 26-27ನೇ ಸಾಲಿನ ಬಿಡದಿ ವಿವಿಧ ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತದಿಂದ ನಿರ್ದೇಶಕರ ಚುನಾವಣೆಗೋಸ್ಕರ ನಾವು ಸ್ಪರ್ಧಿಸಿದ್ದೇವೆ. ಸೀರಿಯಲ್ ನಂಬರ್ 1 ಚಿಕ್ಕದೊಡ್ಡಯ್ಯ. ಇದು ನನ್ನ ಚಿಹ್ನೆ ಟೇಬಲ್. ಬಿಡದಿ ರೈತ ಸೇವಾ ಸಹಕಾರ ಸಂಘ ಅಂತ ಪ್ರಪ್ರಥಮವಾಗಿ ಇತ್ತು ಹೆಸರು ಈಗ ವಿವಿಧೋದ್ದೇಶ ಅಭಿವೃದ್ಧಿ ಅಂತಾಗಿದೆ. ಇದನ್ನು 1976ರಲ್ಲಿ ಸನ್ಮಾನ್ಯ ಶ್ರೀ ದಿವಂಗತ ಸಿ ಬೋರಯ್ಯನವರು ಸ್ಥಾಪನೆ ಮಾಡಿದ್ರು. ಗ್ರಾಮೀಣ ಜನತೆಗೆ ರೈತರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಅವರು ಹೋರಾಟ ಮಾಡಿ ಈ ಒಂದು ಸಂಘವನ್ನು ಸ್ಥಾಪನೆ ಮಾಡಿದರು. ಆ ನಂತರ ಬಂದಂಥ ಸರ್ಬಣ್ಣವರಾಗಲಿ ಬ್ಯಾಟಪ್ನವರಾಗಲಿ ಬಹಳಷ್ಟು ಜನ ಏನು ನಿರ್ದೇಶಕರು ಮತ್ತು ಅಧ್ಯಕ್ಷರಾದರು ಅವರೆಲ್ಲರೂ ಕೂಡ JDS ಬೆಂಬಲಿತ ಅಭ್ಯರ್ಥಿಗಳಾಗಿಯೇ ಆಯ್ಕೆಯಾಗಿ ಈ ಒಂದು ಸಂಘವನ್ನು ಮುನ್ನಡೆಸ್ಕೊಂಡು ಬರ್ತಾ ಇದ್ದಾರೆ. ಒಟ್ಟು 12 ಜನ ನಿರ್ದೇಶಕರು ನಮ್ಮವ್ರನ್ನೇ ಆಯ್ಕೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಈಗಾಗಲೇ ಏನು ಪ್ರಚಾರದಲ್ಲಿ ನಾವು ಕಂಡಂಥ ಒಂದು ಸನ್ನಿವೇಶದಲ್ಲಿ ಜನ ಮತ್ತು ಮುಖಂಡರು JDS ಬೆಂಬಲಿಸ್ತೀವಿ, ನಾವು ಮೊದಲಿನಿಂದ JDS ಅಭ್ಯರ್ಥಿಗಳನ್ನೇ ಆಯ್ಕೆ ಮಾಡ್ಕೊಂಡು ಬಂದು ಈ ಸಂಘ ಭಾಳ ಅಭಿವೃದ್ಧಿ ಹೊಂದಿದೆ, ನಾವು ಅನ್ಯ ಪಕ್ಷದವ್ರನ್ನ ನಾವು ಆಯ್ಕೆ ಮಾಡೋದಿಲ್ಲ ಯಾವುದೇ ಕಾರಣಕ್ಕೂ. ಇಂಥ ಒಂದು ಸಂದರ್ಭದಲ್ಲಿ ನೀವು ಬಂದು ಕೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು 12ನೇ ತಾರೀಕು ನಡೀತಕ್ಕಂಥ ಈ ಚುನಾವಣೆಗಳಿಗೆ JDS ಅಭ್ಯರ್ಥಿಗಳನ್ನ BJP ಬೆಂಬಲಿತ ಅಭ್ಯರ್ಥಿಗಳನ್ನೇ ನಾವು ಆಯ್ಕೆ ಮಾಡಿಕೊಡ್ತೀವಿ, ನಿಮಗೆ ನೀವು ಇದನ್ನು ಮುನ್ನಡೆಸ್ಕೊಂಡು ಹೋಗಿ ಅಂತ ಅಂದ್ಬಿಟ್ಟು ಬಹಳ ಸಹಕಾರ ಕೊಡ್ತಾ ಇದ್ದಾರೆ ಎಲ್ಲ ಜನರು ಕೂಡ. ಆದ್ದರಿಂದ 12ನೇ ತಾರೀಕು ನಮ್ಮ ಅಭ್ಯರ್ಥಿಗಳು ಆಯ್ಕೆ ಆಗ್ತಾರೆ ಅಂತ ಭರವಸೆ ನಮಗಿದೆ ಮತ್ತು ಭರವಸೆ ಜನಗಳು ಕೂಡ ಕೊಡ್ತಾ ಇದ್ದಾರೆ. ನೋಡಿ, ಈಗಾಗಲೇ 76ರಿಂದ ಏನು ಯೋಜನೆಗಳನ್ನ ಹಾಕೊಂಡು ಬಂದು ಮುನ್ನಡೆಸ್ಕೊಂಡು ಬಂದಿದ್ದೀವೋ ಅದಕ್ಕಿಂತ ಉನ್ನತ ಮಟ್ಟದಲ್ಲಿ ಸಾರಿ ನಾವು ಜನಗಳಿಗೆ ಸಹಾಯ ಮಾಡಬೇಕು ಅಂತ ಅಂದ್ಬಿಟ್ಟು ನಮ್ಮ ವರಿಷ್ಠರಾದಂಥ ನಮಗೆ ಚಂದ್ರಣ್ಣವರು ಮತ್ತು ಮಾಜಿ MLA ಮಂಜುನಾಥ್ರವರು ಇವರು ಹೈಕಮಾಂಡ್ ನಮಗೆ ಈ ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತಾರೋ ಆ ಥರ ಈ ನಿರ್ದೇಶಕರು ಕೂಡ ನಡ್ಕೋತೀವಿ ಅಂತ ಅಂದ್ಬಿಟ್ಟು ಭರವಸೆ ಕೊಟ್ಟಿದ್ದಾರೆ. ನಾವು ಒಟ್ಟಾಗೆ ಹೋಗ್ತಾ ಇದ್ದೀವಿ. NDA ನಮ್ಮ ಜೊತೆಲಿ ಇರೋದ್ರಿಂದ ಮುಂದೆ ಏನಾದರೂ 28ಕ್ಕೆ ಸರ್ಕಾರ ಬಂದರೆ ಈ ರೈತಾಪಿ ಜನಕ್ಕೆ ಏನು ಅಭಿವೃದ್ಧಿ ಕಾರ್ಯ ಏನು ಸವಲತ್ತು ಕೊಡಬೇಕು ಅಂತಕ್ಕಂಥದ್ದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಮಾಡ್ತೀವಿ ಅಂತ ಅಂದ್ಬಿಟ್ಟು ಜನಗಳು ಭರವಸೆ ಕೊಡ್ತೀವಿ ನಿರ್ದೇಶಕರ ಮುಖಾಂತರ. ಮತ್ತು ಈ 12 ಜನ ನಿರ್ದೇಶಕರು ಆಯ್ಕೆ ಆದರೆ ಅದರಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅಂತ ಬರ್ತದೆ, ಅವ್ರನ್ನೂ ಕೂಡ ನಾವು ಒತ್ತಟ್ಟಿಗೆ ಇಟ್ಕೊಂಡು ನಾವು ಜನರಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡಬೇಕು ರೈತಾಪಿ ವರ್ಗಕ್ಕೆ ಅಂತ ಅಂದ್ಬಿಟ್ಟು ತೀರ್ಮಾನ ತಗೊಂಡಿದ್ವಿ. ನಮ್ಮ ಪಕ್ಷ ಮೊದಲಿನಿಂದನೂ ಕೂಡ ದೇವೇಗೌಡರ ನೇತೃತ್ವದ ಪಕ್ಷ, ರೈತರ ಪಕ್ಷ, ಮಣ್ಣಿನ ಮಗನ ಪಕ್ಷ, ಆ ಒಂದು ಪಕ್ಷಕ್ಕೆ ನಾವು ಹೆಚ್ಚಿನ ಬೆಂಬಲ ಕೊಡ್ತೀವಿ ಅಂತ ಅಂದ್ಬಿಟ್ಟು ಹೇಳೋದ್ರ ಮುಖಾಂತರ ಈ ಜನಕ್ಕೆ ಒಳ್ಳೆ ಆಡಳಿತವನ್ನು ಕೊಡಬೇಕು ಅಂತ ಅಂದ್ಬಿಟ್ಟು ನಿರ್ದೇಶಕರು ಮತ್ತು ಈ ಅಧ್ಯಕ್ಷರು ಉಪಾಧ್ಯಕ್ಷರು ಒಳಗೊಂಡು ಇವರು ಒಂದು ತಿಂಗಳಿಗೊಂದು ಸಾರಿ ಆದರೂ ಇವರು ನಿರ್ದೇಶಕರು ಅಲ್ಲದೇ ಇದ್ದರೂ ತಿಂಗಳಿಗೊಂದು ಸಾರಿ ಆದರೂ ಆ ಒಂದು ಸಂಘದ ಬಗ್ಗೆ ಹೆಚ್ಚಿನ ಗಮನ ಹರಿಸ್ತಿದ್ರು. ಆ ಪ್ರಯುಕ್ತ ಈ ಸಾರಿ ನಾನೇ ಸ್ಪರ್ಧೆಗಿಳಿತೀನಿ ಅಂತ ಹೇಳಿ ನಮ್ಮ ಚಂದ್ರಣ್ಣವ್ರು ಸ್ಪರ್ಧೆಗಿಳಿತಿದ್ದಾರೆ. ಅವರು ನಮ್ಗೆ ಹೈಕಮಾಂಡ್ ಮತ್ತು ಮಾಜಿ MLA ಅವರು ಮಂಜುನಾಥ್ ಅವರು ನಮಗೆ ಹೈಕಮಾಂಡ್. ಇವ್ರು ಏನು ತೀರ್ಮಾನ ತಗೋತಾರೋ ಎಲ್ಲ ನಿರ್ದೇಶಕರು ಸಹ ಒಪ್ಕೊಂಡು ಅಭಿವೃದ್ಧಿ ಕಾರ್ಯವನ್ನು ಮಾಡ್ತೀವಿ. ಮತದಾರರಿಗೆ ನೀವು ಮತ ನೀಡಿ, ನೀವು ನಮಗೆ ಶಕ್ತಿ ಕೊಡಿ, ನಾವು ನಿಮಗೆ ಬಲ ಕೊಡ್ತೀವಿ, ಅಭಿವೃದ್ಧಿ ಪಥದಲ್ಲಿ ನಡ್ಕೊಂಡು ಹೋಗತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಅಂದ್ಬಿಟ್ಟು ಮಾತು ಕೊಡ್ತೀವಿ. ನಮಸ್ತೆ, ನನ್ನ ಹೆಸರು ಲೋಕೇಶ್ TK ತಮ್ಮನದೊಡ್ಡಿ.
ರೈತ ಸೇವಕ ಸಹಕಾರ ಸಂಘ ಬಿಡದಿ ಈ ಸಂಘಕ್ಕೆ ಇದೇ ತಿಂಗಳು 12ನೇ ತಾರೀಕು ನಡೆಯುವ ಚುನಾವಣೆಯಲ್ಲಿ ನಾನು SC ಕ್ಷೇತ್ರದಿಂದ ಸ್ಪರ್ಧಿಸಿದ್ದು, ಸಾಲಗಾರರ SC ಕ್ಷೇತ್ರದಿಂದ ಸ್ಪರ್ಧಿಸಿದ್ದು. ನನ್ನ ಕ್ರಮ ಸಂಖ್ಯೆ 3, ಚಿಹ್ನೆ ಬಂದು ಬ್ಯಾಟ್ ಇದೆ. ದಯಮಾಡಿ ಈ ಬಿಡದಿ ರೈತ ಸಹಕಾರ ಸಂಘಕ್ಕೆ ಸೇರುವಂತಹ ಎಲ್ಲ ನನ್ನ ಮತದಾರರು ದಯವಿಟ್ಟು ನನ್ನನ್ನು ಆಯ್ಕೆ ಮಾಡಬೇಕೆಂದು ಹಾಗೂ ನಮ್ಮ ಸಿಂಡಿಕೇಟ್ ಸದಸ್ಯರಾದ 12 ಜನ ಸದಸ್ಯರನ್ನು ನಿಮ್ಮ ತುಂಬು ಹೃದಯದಿಂದ ಮತವನ್ನು ನೀಡಿ ನಮ್ಮನ್ನು ಆಯ್ಕೆ ಮಾಡಬೇಕೆಂದು ನಿಮ್ಮ ಕಡೆಯಿಂದ ಮನವಿ ಮಾಡಿಕೊಳ್ತೇವೆ. ನನ್ನ ಹೆಸರು ಪ್ರಸನ್ನ ಕುಮಾರ್ BN ಅಂತ. ನಾನು ಸಾಲಗಾರರ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇದ್ದು, ನನ್ನ ಗುರುತು ಸಿಳ್ಳೆ ವಿಸಿಲ್. ದಯಮಾಡಿ ಎಲ್ಲರೂ ನಮಗೆ ಮತ ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ನನ್ನ ಹೆಸರು S ಗುರುಮಲ್ಲೇಶಯ್ಯ, ಲೇಟ್ ಶಿವರುದ್ರಯ್ಯ, ಕೆಂಚನಕುಪ್ಪೆ. ನನ್ನ ಕ್ರಮ ಸಂಖ್ಯೆ 2. ನನ್ನ ಚಿಹ್ನೆ ಬಂದು ಅನಾನಸು. ಬಿಡದಿ ವಿದ್ಯೋಷ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತ ರೈತ ಸೇವಾ ಸಹಕಾರ ಸಂಘ ಬಿಡದಿ ರಾಮನಗರ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ದಿನಾಂಕ 12/4/1926 ಭಾನುವಾರದಂದು ನಿರ್ದೇಶಕರ ಸ್ಥಾನಕ್ಕೆ ನಾನು 5 ಸಾಮಾನ್ಯ ಸಾಲಗಾರರ ಕ್ಷೇತ್ರದ ಸಾಮಾನ್ಯ ಸ್ಥಾನದ ಅಭ್ಯರ್ಥಿಯಾಗಿ 5 ಜನ ನಾವು ಕಣದಲ್ಲಿದ್ದೀವಿ. 5 ಜನದಲ್ಲಿ ನಾನೊಬ್ಬ ಕಣದಲ್ಲೂ ಉಳ್ಕೊಂಡಿದ್ದೀವಿ. ಮತ್ತು ಮತದಾರರಿಗೆ ನಾವು ಹೋಗಿ ನಾವು ನಿಮ್ಮ ಅನಿಸಿಕೆಗಳು ಮತ್ತು ಬೇಡಿಕೆಗಳನ್ನ ನಾವು ಈಡೇರಿಸ್ತಾ ಇದ್ದೀವಿ ಅಂತ ಅವ್ರಿಗೆ ಭರವಸೆಯನ್ನು ನೀಡ್ತಾ ಇದ್ದೀವಿ. ಮತ್ತು ಭರವಸೆಯನ್ನು ನೀಡುವುದರ ಮೂಲಕ ಮತನ ಯಾಚನೆ ಮಾಡ್ತಾಯಿದ್ದೀವಿ. ಎಲ್ಲ ನಮ್ಮ ರೈತ ಬಾಂಧವರು ನಮಗೆ ಹೋದ ಕಡೆ ಎಲ್ಲನೂ ಒಳ್ಳೆಯ ಸಹಕಾರ ಕೊಡ್ತಾಯಿದ್ದಾರೆ. ನಮ್ಮ ಸಂಘಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಬರ್ತಾಯಿದೆ. ನಾವು ಮುಂದೆ ಅದೇ ರೆಸ್ಪಾನ್ಸ್ನ ನಾವು ಉಳಿಸ್ಕೋಬೇಕು ಅಂತ ನಾವು ಮತದಾರರಲ್ಲಿ ನಾವು ಮನವಿಯನ್ನು ಮಾಡ್ತಾಯಿದ್ದೀವಿ. ಜಯಲಕ್ಷ್ಮಮ್ಮ, ಲೆಟರ್ ಮಾರಣ್ಣ ಅಬ್ಬನಕುಪ್ಪೆ. ನಮ್ಮ ಚಿಹ್ನೆ ಬಂದು CC ಕ್ಯಾಮ್ರಾ. ನಂಬರು ಸೀರೆ ನಂಬರ್ 2. ನೀಲಮ್ಮ ನಾರಾಯಣಪ್ಪ ಅವ್ರಗೆರೆ, ಅವ್ರ ನಂಬರ್ ಬಂದು 3. ಅವ್ರದ್ದು ಚೀಲ. ಸಾಲಗಾರರ ಕ್ಷೇತ್ರದ ಮಹಿಳಾ ಮೀಸಲಾತಿ ಸ್ಥಾನದ ಅಭ್ಯರ್ಥಿಗಳು ಎಲ್ಲ ಸೇವಾ ಎಲ್ಲ ರೈತರ ಸಹಕಾರ ಇದು. ಯಾರನ್ನೂ ನಾವು ಒಟ್ಟು ಕೇಳೋ ಅಷ್ಟು ಇಲ್ಲ. ಆ ಥರ ರೈತರದ್ದು ಇದು. ನೀವು ಅದು ಬಗ್ಗೆ ಏನೋ ತಿಳ್ಕೊಳ್ದಂತೆ ರೈತರನ್ನ ನಾವು ನಿಂತಿರೋರ್ನೆಲ್ಲ ನೀವು ಸಿಂಡಿಕೇಟು ಇದೆಲ್ಲ ನೀವು ಗೆಲ್ಲಿಸ್ಕೊಡ್ಬೇಕು ಅಂತ ಕಳಕಳಿಯಿಂದ ಮನವೊಳಿ ಮಾಡಿಕೊಂಡು ಕೇಳ್ಕೊತಾ ಇದ್ದೀವಿ. ನಾನು ಪ್ರವರ್ಗ ಬಿಯಿಂದ ಸ್ಪರ್ಧಿಸುತ್ತೇನೆ. ಒಂದು ಬಾನಂದೂರು. ಕ್ರಮ ಸಂಖ್ಯೆ 1, ಗುರುತು ದ್ರಾಕ್ಷಿ ಹಣ್ಣು. ಅಮೂಲ್ಯವಾದ ಮತವನ್ನು ಕೊಡಬೇಕು. ದಯವಿಟ್ಟು ನಮಗೆ ಓಟ್ ಹಾಕಬೇಕು. ನಾವು ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ನನ್ನ ಹೆಸರು ನಿನಗೆ ನನ್ನ ಓಟನ್ನು ಥ್ಯಾಂಕ್ಸ್. ಓಕೆ. ಚಿಕ್ಕಣ್ಣ ಅಂತ. ಇವತ್ತು ನಿಮ್ಮ ನೇತೃತ್ವದಲ್ಲಿ ಚುನಾವಣೆಯನ್ನು ನಡೀತಾ ಇದೆ. ಬಿಡದಿ ಸೇವಾ ಸಹಕಾರ ಸಂಘದ ನಮ್ಮ ಹಿರಿಯರು ದಿವಂಗತರು ಬೋರೇಗೌಡರು, ಬೇಟಪ್ಪನವರು ಅಂದಿನಿಂದ ಇಂದಿನವರೆಗೂ ಆ ಸೊಸೈಟಿಯನ್ನು ಬೆಳೆಸಿ ಇಲ್ಲಿವರೆಗೂ ಯಾರ ಕೈಗೂ ಕೊಡದೆ ತಂದಿದ್ದಾರೆ. ಅದನ್ನು ಮುತುವರ್ಜಿಯಾಗಿ ನಡೆಸ್ಕೊಂಡು ಈ 12 ದಿನದಲ್ಲಿ ಸೇವಾ ಸಹಕಾರವನ್ನು ಒಂದು ದೊಡ್ಡ ಮಟ್ಟದಲ್ಲಿ ಉಳಿಸ್ಕೊಂಡು ಆ ಒಂದು ಶ್ರಮವನ್ನು ಚಂದ್ರು ಅವರು, HL ಚಂದ್ರು ಅವರು ಈ ಒಂದು ವಹಿಸಿ ನಮ್ಮ ಗುರುಗಳು ಆ ಸೊಸೈಟಿ ಉಳಿಬೇಕಾದ್ರೆ ಬೇಕಾದಷ್ಟು ಒಂದು ಸಹಾಯವನ್ನು ಮಾಡಿದ್ದಾರೆ ನನ್ನೆದುರಿಗೇ. ಅದು ಇಲ್ಲಿ ಗಂಟ ಉಳ್ಕೊಂಬಂದಿದೆ. ಅದಕ್ಕೆ ಅವರೇ ನಿಂತ್ಕೊಂಡು ಅವರೇ ಅಧ್ಯಕ್ಷರಾದರೆ ಇನ್ನೂ ಒಳ್ಳೆಯ ಹೆಸರು ಬರ್ತದೆ ಅಂತ ಹೇಳಿ ಅವ್ರನ್ನ ಅಲ್ಲೇ ಉಳಿಸಿ ನಾವೆಲ್ಲ ವಾಪಸ್ ಬಂದಿದ್ದೀವಿ. ಮತ್ತು ಅವ್ರಿಗೋಸ್ಕರ ನಾನು ನಿನ್ನೆ ಇವತ್ತು ಇದುವರೆಗೂ ಕ್ಯಾನ್ವಾಸ್ ಬಂದೆ ಬೇರೆ ಕಡೆಯಿಂದ ಮಾಡ್ತಾಯಿದ್ದೀವಿ. ಗೆಲ್ತೀವಿ, ಜನದ ಸಹಕಾರ ಇದೆ ಅಂತ ಇಷ್ಟು ಹೇಳಬಲ್ಲೆ ನಾನು. ಇವತ್ತು ಸೊಸೈಟಿ ಎಷ್ಟು ವರ್ಷದಿಂದ ಉಳಿಸ್ಕೊಂಡ್ಬಂದಿದೆ? ಎಷ್ಟು 20 ವರ್ಷದಿಂದನೂ ಜಾಸ್ತಿ. ಅದು 30 ವರ್ಷ ಆಗದೆ ನಾನು ಬಿಡದಿಗೆ ಬಂದು. ಅವತ್ತೇ ನಾನು ಸೇರಿದಾರ 30 ವರ್ಷದಲ್ಲಿ. ಆವಾಗ ಬಿಡದಿ ಊರೊಳಗಿತ್ತು ನಾನು ಬಂದಾಗ. ಇವತ್ತು ಬಿಡದಿ ಬೇಕಾದಷ್ಟು ಬೆಳೆದಿದೆ. ಒಂದು ಸಮುದಾಯ ಭವನ ಕಟ್ಟಿದ್ದಾರೆ. ರೈತ ಸೇವಕ ಸಹಕಾರ ಸಂಘದ ಒಳ್ಳೆಯದು. ಮತ್ತು ತಾಲೂಕು ಸೊಸೈಟಿಯನ್ನು ಕೂಡ ಉಳಿಸ್ಕೊಂಡಿದ್ದಾರೆ. ಇವತ್ತು ಎಲ್ಲ ಸಾಧನೆ ಮಾಡಿ ಒಂದು BDCC ಬ್ಯಾಂಕಿಗೆ ಸೇರಿಸಿ ಆ ಒಂದು ದೊಡ್ಡ ಹೆಸರನ್ನು ತೆಗೆದುಕೊಂಡಿದೆ ಸೊಸೈಟಿ. ಕೆಲಸವನ್ನು ಇದುವರೆಗೂ ಎಲ್ಲ ಇವರೇ ಅಧ್ಯಕ್ಷರಾಗಿ ಇವ್ರ ಕೈ ಕೆಳಗೆ ಎಲ್ಲ ಯಾರ್ಯಾರನ್ನ ಅಧ್ಯಕ್ಷ ಮಾಡಬೇಕು ಮಾಡಿ ಇದುವರೆಗೂ ಉಳಿಸ್ಕೊಂಬಂದಿದ್ದಾರೆ. ಮುಂದೇನೂ ಉಳಿಸ್ಕೋಬೇಕು ಅಂತ ನಮ್ಮ ಪ್ರಯತ್ನ
ಹೊರಟಿದ್ದೀವಿ. ಓಕೆ ನೋಡೋಣ ಅದರ ಮೇಲೆ ದೇವರು